ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಇದ್ದೀವಿ ಮಂಡ್ಯ ಜಿಲ್ಲೆಯ ಮುಟ್ನಳ್ಳಿ ತೋಪಿನಲ್ಲಿ. ನೋಡಿ ಫ್ರೆಂಡ್ಸ್, ದೊಡ್ಡಮ್ಮತಾಯಿ ಗದ್ದಿಗೆ ಹತ್ರ ಬಂದಿದ್ದೀವಿ. ಫೈನಲ್ ಆಗಿ ದೇವಸ್ಥಾನ ತಲುಪಿದ್ದೀವಿ ಫ್ರೆಂಡ್ಸ್. ಇವತ್ತು ಒಮ್ಮೆ ಇರೋದ್ರಿಂದ ತುಂಬ ಜನ ಸಹ ಇದ್ದಾರೆ, ನೋಡ್ಬೋದು ನೀವು. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಡ್ಲಕ್ಕಿ ಎಲ್ಲ ಇಟ್ಟಿದ್ರು, ನಾವು ಕೂಡ ತಗೊಂಡು ದೇವಸ್ಥಾನದಲ್ಲಿ ಪೂಜೆನ ಮಾಡಿಸೋಣ ಅಂತ ಹೊರಟ್ವಿ. ನೋಡಿ ಫ್ರೆಂಡ್ಸ್, ದೇವ್ರು ಕಾಣಿಸ್ತಾ ಇದ್ದಾರೆ ನೋಡಿ. ಅಮ್ಮನವ್ರನ್ನ ನೋಡೋದೇ ಒಂದು ಖುಷಿ. ಇಲ್ಲಿ ದೊಡ್ಡಮ್ಮತಾಯಿ ಅಮ್ಮನವ್ರನ್ನ ನೋಡಾಯಿತು. ಮತ್ತು ದರಗೆ ದೊಡ್ಡವರ ದೇವಸ್ಥಾನ ಕೂಡ ಇಲ್ಲಿಂದ 3 ಕಿಲೋಮೀಟರ್ ಇದೆ ಫ್ರೆಂಡ್ಸ್. ಇಲ್ಲಿಂದ ರಾಜಗೋಪೇಗೌಡನಪುರಕ್ಕೆ ಹೋಗೋದು 3 ಕಿಲೋಮೀಟರ್ಸ್ ಆಗುತ್ತೆ. ಅಂದ್ಬಿಟ್ಟು ಹೋಗ್ತಾ ಇದ್ವಿ. ತುಂಬ ಜನ ಆ ದೇವಸ್ಥಾನದಿಂದ ಇಲ್ಲಿ ದೊಡ್ಡಮ್ಮತಾಯಿ ದೇವಸ್ಥಾನಕ್ಕೆ ನಡ್ಕೊಂಡೇ ದೊಡ್ಡಮ್ಮತಾಯಿ ಅಮ್ಮನವ್ರನ್ನದು ಚೆನ್ನಾಗಿ ನೋಡಿದ್ವಿ. ಇವಾಗ ಫೈನಲಿ ಪರಮಜ್ಯೋತಿ ಮೆಂಟಲಿಂಗಯ್ಯ ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ದರ್ಶನ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ದೂರ ಸಿಕ್ತು ಫ್ರೆಂಡ್ಸ್. ಈಗ ಆಲ್ರೆಡಿ ಬರ್ತಾ ಇದ್ದೀವಿ, ದೇವಸ್ಥಾನ ಗೇಟ್ ಹತ್ರ ಬರ್ತಾ ಇದ್ದೀವಿ. ದರಗೆ ದೊಡ್ಡವರ ಸಂಸ್ಥಾನದ ಮಠದ ಹತ್ರ ಬಂದ್ವಿ ಫ್ರೆಂಡ್ಸ್. ಫೈನಲಿ ಆ ಪರಮಾತ್ಮನ ನೆನೆಸ್ಕೊಂಡು ಬಂದರೆ ದಾರಿ ಹೋಗೋದೇ ಗೊತ್ತಾಗಲ್ಲ. ಬೇಗನೆ ಬಂದ್ಬಿಟ್ವಿ. ಹಾಗೆ ಇಲ್ಲಿ ಪೂಜೆ ಸಾಮಗ್ರಿಗಳನ್ನು ಕೂಡ ತಗೊಂಡು ದೇವರಿಗೆ ಧೂಪವನ್ನು ಹಾಕಿ, ನೋಡಿ ಫ್ರೆಂಡ್ಸ್ ಕಾಣ್ತಾ ಇರೋದ್ರಲ್ಲಿ ನೋಡಿ ಫ್ರೆಂಡ್ಸ್, ಇದೇ ರಾಜಗೋಪೇಗೌಡನಪುರ. ಹಾಗೆ ಇಲ್ಲಿ ಬಸ್ಸನ್ನು ಸಹ ನೋಡ್ಬೋದು. ಹೊರಗಡೆ ಹೋಗೋಣ ಅಂತ ಮುಂದೆಗಟ್ಟಲ್ಲಿ ದೇವ್ರಿಗೆ ಸ್ಕ್ರೀನ್ ಎಲ್ಲ ಬಿಟ್ಬಿಟ್ಟಿದ್ರು. ಹಾಗೆ ಬಸ್ ಬಂದು ಕೈ ಮುಟ್ಕೊಂಡು ಹಾಗೆ ಬರುವಾಗ ದೇವರ ಗರ್ಭಗುಡಿಯ ಹಿಂಭಾಗದಲ್ಲಿ ಕಳೆ ಕೂಡ ಹೊಡಿತಾರೆ. ಇಲ್ಲಿ ಯಾವುದೇ ಒಂದು ದೃಷ್ಟಿ ಮಂತ್ರ ಏನೇ ಆಗಿದ್ರು ಕೂಡ ಇಲ್ಲಿ ಕಳೆಯುತ್ತೆ ಅಂತ ಹೇಳ್ತಾರೆ. ಫೈನಲಿ ನಮಗೆ ಕಪ್ಪು ದುಡ್ಡು ತಗೊಂಡು ಪ್ರಸಾದ ಕೂಡ ಸಿಕ್ತು. ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ದೇವ್ರನ್ನ ನೋಡೋಕ್ಕಾಗಲಿಲ್ಲ, ಸ್ಕ್ರೀನ್ ಬಿಟ್ಬಿಟ್ಟಿದ್ರು, ಸಂಜೆ ಪೂಜೆ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.